ನೋಡಿ ಎಲ್ಲಾ ರೇಟ್ ಜಾಸ್ತಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕಡಿಮೆ ಮಾಡಿಸಿದ್ರೆ ಸಾಕು. ನಮ್ಮಂತ ಬಡವರು ನಾವ್ ಹೆಂಗ್ ಬದುಕೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಎಣ್ಣೆ ರೇಟ್ ಒಂದ್ 20 ರೂಪಾಯಿ ಜಾಸ್ತಿ ಆಗಿದೆ ಬಿಯರ್ ಮೇಲೆ ಇವತ್ತು. ಅದನ್ನ ಇವಾಗ ಮಾಡಬೇಕು ನೀವ್ ಎಲ್ಲಾರು ಸೇರಿ. ಕಮ್ಮಿ ಮಾಡಿಸ್ಬೇಕಂತ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಎಲ್ಲಾನು ಏನೊಂದು ಅಕ್ಕಿ ನಾನು ಎಷ್ಟು 65 ರೂಪಾಯಿ ಒಂದ್ ಅಕ್ಕಿ ನಾವು ತಂದು ತಿನ್ನಕ್ ಕೂಡ ತುಂಬಾ ಬಡಸ್ತನ ಇದೆ. ನಮ್ಗೆ ಅದೇ ತರ ಸಂಬಳ ಕೊಟ್ರು ಓಕೆ, ಸಂಬಳನೂ ಕೊಡಲ್ಲ ಯಾರು ನಮ್ಗೆ. ಬರೀ 9,000 ತಗೊಂಡ್ ನಾವ್ ಏನ್ ಜೀವನ ಮಾಡಕ್ಕಾಗುತ್ತೆ? ಬಾಡಿಗೆ ಕಟ್ಟಕ್ಕಾಗತ್ತಾ, ಇಲ್ಲ ಕರೆಂಟ್ ಬಿಲ್ ಕಟ್ಟಕ್ಕಾಗತ್ತಾ, ಇಲ್ಲ ಒಂದ್ ನೀರ್ ಬಿಲ್ ಕಟ್ಟಕ್ಕಾಗತ್ತಾ? ಏನ್ ಫ್ರೀ ಮಾಡಿದಾರೆ ನಮ್ಗೆ ಅಂತ? ಏನು ಮಾಡಿಲ್ಲ. ಬಸ್ ಒಂದ್ ಫ್ರೀ ಮಾಡಿದಾರೆ. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಬಸ್ ಒಂದ್ ಫ್ರೀ ಮಾಡಿದ್ರೆ ಸಾಕು ನಮ್ ಜೀವನಕ್ಕೆ. ನಾವ್ ಅದೇ ಬಸ್ಸಲ್ಲೇ ಓಡಾಡ್ತಾ ಇಲ್ವಲ್ಲ. ಊಟ ಮಾಡು ಅಲ್ಲ, ನೀವೇ ಹೇಳಿ. ನಮ್ಗೆಲ್ಲ ಕಡಿಮೆ ಮಾಡಿಸ್ಬೇಕು. ಎಣ್ಣೆ ರೇಟ್ ಕಮ್ಮಿ ಆಗ್ಬೇಕಂತೀರಾ? ಎಣ್ಣೆ ರೇಟು ಕಮ್ಮಿ ಆಗ್ಲಿ, ಕುಡಿಯೋರ್ಗು ಕಮ್ಮಿನೇ ಆಗ್ಲಿ. ಎಲ್ಲ 40-50 ಮಾಡಿದ್ರೆ ಏನಪ್ಪಾ ಮಾಡುದು? ಹೆಂಗ್ ಕುಡಿಯೋದು? ಕತ್ತು ಬಿಟ್ಟಿದೀವಿ, ಕಮ್ಮಿ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮಗನಿಲ್ಲ, ಗಂಡನಿಲ್ಲ, ಮಗಳು ಇಲ್ಲ, ನಮ್ಗೆ ಯಾರು ತಂದಾಕ್ತಾರೆ ಹೇಳಿ ನೀವು? ದುಡ್ಡು ಬೇಕು, ಪಬ್ಲಿಕ್ ಇಂದ ಕುಡಿಯೋರು ಅವ್ರು ಎಷ್ಟು ಜಾಸ್ತಿ ಮಾಡಿದ್ರು ಅವ್ರು ಕುಡಿತಾರೆ. ಅವ್ರನ್ನ ತಪ್ಸಕ್ ಆಗಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ, ಹಾಕೋ ಇದ್ರ ಮೇಲೆ ದುಡ್ಡು. ಸಿಗರೇಟ್ ಸೇದೋನು ಇಷ್ಟನ್ನ ಮಾಡಲಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? 1.5 ರೂಪಾಯಿ 2 ರೂಪಾಯಿ ಸಿಗ್ತಾ ಇತ್ತು ಸಿಗರೇಟ್. ಇವಾಗ 25 ರೂಪಾಯಿ ಆಯ್ತು. ಆದ್ರೂ ಯಾವ ಕುಡಿಯೋದು ಸೇದೋದನ್ನು ಬಿಟ್ಟಿಲ್ಲ. ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಇಟ್ ಇಸ್ ವೆರಿ ಗುಡ್ ಸೋರ್ಸ್ ಫಾರ್ ದಮ್ ಟು ಅರ್ನ್ ಮನಿ ಫಾರ್. ಓಕೆ, ಅದೇನೇ ಅಡ್ವಾಂಟೇಜ್ ಅಂತೀರಾ ಸರ್ಕಾರಕ್ಕೆ? ಹೆಂಗಿದ್ರೆ ಕುಡಿತಾರೆ, ಇದ್ರ ಮೇಲೆ ರೇಟ್ ಜಾಸ್ತಿ ಮಾಡೋಣ ಅಂತ ಮಾಡ್ತಾರೆ. ಕುಡಿಯೋನ್ ಏನಾರ ಬಿಡಪ್ಪ ಏನಂತೆ. ಟಾಟಾ.